ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ 2.5 ವರ್ಷದ ಪಾಪುಂದ ಫ್ರಾಕ್ ಹೊಲಿದ ನೋಡೋಣ ಬರ್ರಿ. ನಾನು ಫ್ರಾಕ್ ಹೊಲಿಲಿಕ್ಕೆ ಒಂದು ಜಂಪರ್ ಪೀಸ್ ತೊಗೊಂಡೀನಿ, ಬ್ಲೌಸ್ ಪೀಸ. ಅಷ್ಟು ಒಂದು ಅರ್ಧ 70 ಸೆಂಟಿಮೀಟ್ರ್ ಐತಿ ಬಟ್ಟೆ. ಇದು ಉದ್ದಕ್ಕೆ 15 ಇಂಚ್ ತೊಗೊಂಡೀನಿ, ಅಗಲಕ್ಕೆ 60 ಇಂಚ್ ತೊಗೊಂಡೀನಿ. ಡಬಲ್ ಪದರ ಮಾಡ್ಕೊಂಡೇನಿ. ಅದ ಉದ್ದಕ್ಕೆ 15 ಇಂಚ್ ಐತಿ. ಕಟ್ ಮಾಡ್ಕೊಲಿಕತ್ತೀನಿ ಡಬಲ್ ಪದರ ಮಾಡಿ. ಬಟ್ಟೆ ಭಾಳ ಕಡಿಮೆ ಅದ ರೀ, ಅದ್ರೊಳಗೆ ಕುಣಿಸ್ಕೋಬೇಕು. ಅಸ್ತ್ರನೂ ಅದರಷ್ಟು ಕಟ್ ಮಾಡ್ಕೊತೀನಿ. 60 ಇಂಚ್ 14 ಇಂಚ್ ಉದ್ದ ತೊಗೊಂಡೀನಿ, ಯಾಕಂದ್ರೆ ಅಸ್ತ್ರ ಜರ ಕಡಿಮೆ ಇರಬೇಕು. 14 ಇಂಚ್ ತೊಗೊಂಡೇನೆ. ಅಸ್ತ್ರ ಒಳಗಿಂದ ಸೈಡ್ ಕಟ್ ಮಾಡ್ಕೊಲಿಕತ್ತೀನಿ. ಇದಾಯ್ತು. ಮೇಲಿಂದ ಇದು ಸುತ್ತಳತೆ 24 ಇಂಚ್ ಐತಿ, 28 ಇಂಚ್ ಇದೆ ಸುತ್ತಳತೆ. ಉದ್ದಕ್ಕೆ 9 ಇಂಚ್ ತೊಗೊಂಡೇನಿ, ಅಂದರೆ 7 4 28. ಅದು 3 ಇಂಚ್ ಮುಂದಿನ ತೊಗೊಂಡೇನಿ, ಹಿಂದಿಂದ 2 ಇಂಚ್ ತೊಗೊಂಡೇನಿ. ಅದು 2.5. ಅದು 4.5 ಬಗಲ. ಅದು ಅಗಲ ಕೊರಳ 2 ಇಂಚ್ ತೊಗೊಂಡೇನಿ. ಅದು 2.5. ಅದು 4.5. ಸ್ವಲ್ಪ ಪಾವು ಇಂಚ ಇದು ಮುಂಭಾಗ ಕಟ್ ಮಾಡ್ಕೊಲಿಕ್ಕೆ ಹಾಕತ್ತೀನಿ. ಹಿಂಭಾಗ 2 ಇಂಚ್ ತೊಗೊಂಡೀನಿ. ಇದು ಒಂದು ಹೊಟ್ಟೆ ಮ್ಯಾಗ ಏರ್ತದೆ, ಒಂದು ಅರ್ಧ ಇಂಚ್ ಸೈಡ್ ಕಟ್ ಮಾಡ್ಕೊಂಡೇನಿ. ಇದು ಮುಂಭಾಗ ಒಂದು ಸ್ವಲ್ಪ ತಗೋಬೇಕು, ಒಂದು ಪಾವು ಇಂಚ. ಇದು 2.5 ವರ್ಷದ ಪಾಪುರು. ಇದು ಬಟನ್ ಹಚ್ಕೊಲಿಕ್ಕೆ ಹುಕ್ಕ ಬಟನ್ ಮಾಡ್ಕೊಲಿಕ್ಕೆ ಕಟ್ ಮಾಡ್ಕೊಂಡೀನಿ. ಅಸ್ತ್ರ ಕಟ್ ಮಾಡ್ಕೊಂಡೀನಿ. ಈಗ ಮೇಲ್ಗಡೆದ ಬಟ್ಟೆ ಕಟ್ ಮಾಡ್ಕೊಲಿಕ್ಕತ್ತೀನಿ. ಅದನ್ನು ಪೂರ್ತಿ ಎಲ್ಲ ಕಟ್ ಮಾಡ್ಕೊಂಗಿಲ್ಲ, ಅದ್ರ ಮ್ಯಾಗ ಇಟ್ಟು ಹೊಲ್ಕೋತೀನಿ ಅಸ್ತ್ರ ಇರ್ಬಿ. ಹೊಲ್ಕೊಂಡಿಂದ ಕಟ್ ಮಾಡುತ್ತೀನಿ ಮೇಲಿನ ಬಟ್ಟೆ. ಇದು ರೇಷ್ಮೆ ಇದ್ರೆ ಇದು ಬಟ್ಟೆ. ಈಗ ಅಸ್ತ್ರ ಅದನ್ನು ಜೋಡಿಸ್ಕೊತೀನಿ. ಉಲ್ಟಾ ಸೀದಾ ನೋಡ್ಕೋಬೇಕು. ಸೀದಾ ಇದ್ದದ ಮ್ಯಾಗಿರಬೇಕು, ಉಲ್ಟಾ ಇದ್ದದ ಒಳಗಿರಬೇಕು ಅಸ್ತ್ರ ಕಡೆ. ಈಗ ಒಂದು ಹೊಲಿಗೆ ಹಾಕೋತೀನಿ, ಮೊಟ್ಟೆ ಹೊಲಿಗೆ ಹಾಕೋತೀನಿ ಅಂದ. ಯಾಕಂದರೆ 2 ಕುಡಿ ನೀರಿಗೆ ಮಾಡೋದ್ರಿಂದ ಸರಿ ಚಾನ್ಸ್ ಇರ್ತೈತಿ. ಸ್ವಲ್ಪ ಅಸ್ತ್ರ ಹೆಚ್ಚಾಗೈತಿ, ಕಟ್ ಮಾಡ್ಕೊಲಿಕ್ಕತ್ತೀನಿ. ಹೊಲ್ಕೊಂಡ್ರೆ ಚಲೋ ಇರೋದು. 2 ಕೂಡಿ ಮಾಡ್ಕೋದ್ರಿಂದ ಒಂದು ಸ್ವಲ್ಪ ಸರಿ ಚಾನ್ಸ್ ಇರ್ತೈತಿ. ಯಾಕಂದ್ರೆ ಬಟ್ಟೆ ಕಡಿಮೆ ಇರೋದ್ರಿಂದ ನಾನು ದೂರ ನೀರಿಗೆ ಮಾಡ್ಕೊಲಿಕ್ಕತ್ತೀನಿ. ಒಂದು ಬ್ಲೌಸ್ ಪೀಸದಾಗ ನಾನು ಕುಣಿಸ್ಲಿಕ್ಕತ್ತೀನಿ ಅದನ್ನು ಫ್ರಾಕ. ತೋಳಿಗೆ ಅದು ಏನೂ ಉಳೋದಿಲ್ಲ, ತೋಳಿಗೆ ಕಸಿಗೆ ಏನೂ ಉಳೋದಿಲ್ಲ. ಇನ್ನೂ ನೀರಿಗೆ ಬೇಕಿತ್ತ, ಆದ್ರೂ ಬಟ್ಟೆ ಇವರು ಇಲ್ಲದ್ರಿಂದ ಅಟ್ರೊಳಗೆ ಕುಣಿಸ್ಕೊಲಿಕ್ಕತ್ತೀನಿ. ಇದು 14 ಇಂಚ್ ನೀರಿಗೆ ಮಾಡ್ಕೊಂಡೆ. ಸೊಂಟದ ಅಳತೆ 14 ಇಂಚ್ ಐತಿ. ಮುಂದಿನ 14, ಹಿಂದಿನ 14, ಟೋಟಲ್ ಸುತ್ತಳತೆ 28 ಐತಿ. ಇದು ಬಗಲ್ ಹೊಲ್ಕೊಲಿಕ್ಕತ್ತೀನಿ. ಇದೇನು ಗೋಟಲ್ಲಿ ಕಟ್ಕೊಳಂಗಿಲ್ಲ, ಅಲ್ಲೇ ಹೊಲಿಸ್ಕೊತೀನಿ. ಕಟ್ ಮಾಡಿ ತಗೊಲಿಕ್ಕತ್ತೀನಿ ಅರ್ಬಿ. ಯಾಕಂದ್ರೆ ಅದು ಕಟ್ ಮಾಡೋದ್ರಿಂದ ಸರಿತೈತೆ. ಅದ ಒಂದು ಕಟ್ ಮಾಡ್ಕೋಬೇಕು, ಒಂದು ಬಿಡಬೇಕು. ಯಾವುದ್ರ ಅಸ್ತ್ರ ಆಗಲಿ ಮೇಲಿನ ಬಟ್ಟೆ ಆಗಲಿ. ಒಂದು ಸ್ವಲ್ಪ ಕಾಚು ಹೊಡ್ಕೊತೀನಿ, ಅದು ಚಲೋದಂಗೆ ಕೊಳತದ. ಇದು ಉಲ್ಟಾ ಸೀದಾ ಮಾಡ್ಕೊತೀನಿ. ಇದು ಪಾಕೆಟ್ಗಿರ್ಲಿ ಐತಿ, ಗೋಟ್ ಹಚ್ಚೋ ಅವಶ್ಯಕತೆ ಇಲ್ಲ.
ಮೇಲ್ಗಡೆ ಹೊಲಿಗೆ ಹಾಕೋತೀನಿ, ಡಾಪ್ ಟಿಬಿ ಹಾಕೋತೀನಿ. ಶೋಲ್ಡ್ರ್ 2.5 ತೊಗೊಂಡೇನೆ, ಆದರೆ 2 ಇಂಚ್ ಉಳಿತದ ಹೊಲಿಗೆ ಹೋಗಿ. ಅದೇ ರೀತಿ ಎಲ್ಲ ಕಡೆ ಹಾಕೊಲಿಕತ್ತೀನಿ. ಇದು ಹುಕ್ಕ ಬಟನ್ ಕಟ್ ಮಾಡ್ಕೊಲಿಕತ್ತೀನಿ. ಅದನ್ನು ಅದೇ ರೀತಿ ಹೊಲ್ಕೋತೀನಿ. ಬಟ್ಟೆ ಹೆಚ್ಚಿತ್ತಂದರೆ ಹೆಂಗೆ ಬೇಕಾದಂಗೆ ಕುಣಿಸ್ಬೋದು, ಕಡಿಮೆ ಇತ್ತಂದ್ರೆ ಕಷ್ಟ, ಅದು ಅಷ್ಟರೊಳಗೆ ಕುಣಿಸ್ಕೋಬೇಕು. ಅದನ್ನು ಕೂಡ ಓಪನ್ ಮಾಡ್ಕೋತೀನಿ, ಸೀದಾ ಮಾಡ್ಕೋತೀನಿ. ಅದನ್ನು ಮಾರ್ತುಲ್ ಸಹಾಯದಿಂದ ಅದು ಚೂಪ್ ಮಾಡ್ಕೋಬೇಕು. ಯಾವುದ್ರ ಪಿಂಡ್ಲೇರೆ ಮಾಹಿತಿ ಯಾವುದರಲ್ಲಿ ಕಡ್ಡಿಲೇರೆ. ಅದನ್ನು ಡಾಪ್ ಟಿಬಿ ಹಾಕೋತೀನಿ. ಅದು ಹುಕ್ಕದ ಮೇಲ್ಗಡೆ ಬರಬೇಕು, ಬಟನ್ ಒಳಗಿರ್ಬೇಕು. ತೆಳಗೆ ಮೇಲೊಂದು ಹೊಲಿಗೆ ಹಾಕೊಲಿಕತ್ತೀನಿ. ಅಲ್ಲೊಂದು ಪಿನ್ ಹಾಕೋತೀನಿ, ಅಲ್ಲಾಡಬಾರ್ದು ಅಂಥೇಳಿ. ಅದು ನೋಡ್ರಿ ಕರೆಕ್ಟ್ ಆಗೈತಿ. ಉಲ್ಟಾ ಇಟ್ಕೊಂಡು ಹೊಲ್ಕೋತೀನಿ. ಎದೆ ಭಾಗ ಸೀದಾ ಇರಬೇಕು, ತೆಳಗಿನ ಉಲ್ಟಾ ಇರಬೇಕು. ನೀರಿಗಿದೆ ತೆಳಗ ಮ್ಯಾಗ ನೋಡ್ತಿರ್ಬೇಕು, ಯಾಕಂದ್ರೆ ನೀರಿಗೆ ಹೊಲಿಗೆ ಒಳಗೆ ಸಿಗೋ ಚಾನ್ಸ್ ಇರ್ತೈತಿ. ನಿಧಾನಕ್ಕೆ ಹಾಕ್ಕೋಬೇಕು ಹೊಲಿಗೆ. ನೋಡಿರಿ ಕರೆಕ್ಟ್ ಬರುತ್ತೆ. ಅದನ್ನೂ ಅದೇ ರೀತಿ ಜೋಡಿಸ್ಕೊತೀನಿ. ಇದು ಮತ್ತೊಂದು ಹೊಲಿಗೆ ಹಾಕೊಲಿಕತ್ತೀನಿ. ಜೋಡಿಸೋದೈತೆ. 2 ಭಾಗ ಮೇಲ್ಗಡೆ ಲೇಸ್ ಹಚ್ಕೋತೀನಿ. ಮುಂಭಾಗಟ್ಟ ಹಚ್ಕೋತೀನಿ. ರೇಷ್ಮೆ ಸರ ಲೇಸ್ ಹಚ್ಚುವಾಗ ಶಿಂಕ್ ಆಗ್ತದೆ, ಹುಷಾರಲ್ಲಿ ಹಚ್ಕೋಬೇಕು. ನಿಧಾನಕ್ಕೆ ಹಚ್ಕೋಬೇಕು. ಇದು ಮೇಲ್ಗಡೆ 1 ಇಂಚ್ ಬಿಟ್ಕೊಲಿಕತ್ತೀನಿ. ಲೇಸ್ ಹಚ್ಕೋತೀನಿ. ಇಲ್ಲಿ ಯು ಶೇಪ್ ಹಚ್ಕೋತೀನಿ.
ಮಾರ್ಕ್ ಮಾಡ್ಕೊಲಿಕತ್ತೀನಿ 1 ಇಂಚ ಈಚೆ ಕಡೆ ಆಚೆ ಕಡೆ. ಅಲ್ಲಿ ನೀರಿಗೆ ಮ್ಯಾಗು 1 ಇಂಚ್ ಬಿಟ್ಕೊಂಡೀನಿ. ಅದಕ್ಕೆ ಹಚ್ಕೊಲಿಕತ್ತೀನಿ. ಒಂದು ಹೂವು ಹಚ್ಕೊಲಿಕತ್ತೀನಿ. ಯಾಕಂದ್ರೆ ರೇಷ್ಮೆ ಇದ್ರ ಮ್ಯಾಗ ಹೊಲಿದ್ರೆ ಶಿಂಕ್ ಆಗ್ತದೆ. ಅದಕ್ಕೆ ಹಚ್ಕೊಂಡು ಇದು ಮಾಡ್ಲಿಕತ್ತೀನಿ. ಯಾಕಂದರೆ ಇದು ವಾಶ್ ಮಾಡೋಂಗಿಲ್ಲ ಬಟ್ಟೆ. ಇದು ಸೀದಾ ಹೊಲ್ಕೊಂಡ್ರೆ ಪೂಜೆ ಮತ್ತು ಆಮೇಲೆ ಉಲ್ಟಾ ಹೊಲ್ಕೊತೀನಿ. ಯಾಕಂದ್ರೆ ಪಾಕೆಟ್ ಥರ. ಉಲ್ಟಾ ಮಾಡ್ಕೊಂಡು ಹೊಲ್ಕೊತೇನೆ ಮತ್ತೊಂದು ಹೊಲಿಗೆ. ಯಾಕಂದ್ರೆ ಮೇಲ್ಗಡೆ ಚುಚ್ಚಂಗಿಲ್ಲ, ಮಕ್ಕಳಿಗೆ ಚುಚ್ಚೋ ಚಾನ್ಸ್ ಇರ್ತೈತಿ. ಅಲ್ಲಿ ಒಂದು 15 ಇಂಚ್ ಕಸಿ ತೊಗೋತೀನಿ. ಯಾಕಂದ್ರೆ ಕಸಿಗೂ ಬಟ್ಟೆ ಉಳಿದಿಲ್ಲ. ರೆಡಿಮೇಡ್ ಕಸಿ ತೊಗೋತೀನಿ. ರೆಡಿಮೇಡ್ ಕಸಿನ ಹಚ್ಕೊಲಿಕತ್ತೀನಿ. ಒಂದು 15 ಇಂಚ್ ತೊಗೊಂಡೇನೆ. ಅದನ್ನು ಮೇಲ್ಗಡೆ ನೀರಿಗೆದಿಂದ ಮೇಲೆ 1 ಇಂಚ್ ಬಿಡಬೇಕು. ಎರಡು ಕಡೆನೂ 15 ಇಂಚ್ ತೊಗೋಬೇಕು. ಹೆಚ್ಚು ಕಡಿಮೆ ತೊಗೋಬೋದು. ಅಲ್ಲೊಂದು ಹೂವು ಮಾಡ್ಕೊಲಿಕತ್ತೀನಿ, ಲಟ್ಕಣಿ. ಸಿಂಪಲ್ ಲಟ್ಕಣಿ ಮಾಡ್ಕೊಲಿಕತ್ತೀನಿ. ತೆಳಗೆ ಕೂಡ ಲೇಸ್ ಹಚ್ಕೋತೀನಿ. ಅದನ್ನು ತೋರಿಸಿಲ್ಲ. ತೆಳಗೆ ಬಾರ್ಡ್ರ್ ಹಚ್ಕೋತೀನಿ. ನೋಡ್ರಿ ಎಷ್ಟು ಚೆಂದಾಗೈತಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದು ನಮ್ಮ ಮಣಿ ಪಾಪುಗಿದು ಅದು ಪ್ರೆಸ್ ಬಟನ್ ಹಚ್ಕೊಂಡೀನಿ. ಮುಂದಿನ ಸಲ ತೋರಿಸ್ತೇನೆ ಅದನ್ನು ಹೆಂಗೆ ಹಚ್ಚೋದಂತ. ಹುಕ್ಕ ಬಟನ್ ಏನೂ ಹಚ್ಚಿಲ್ಲ, ಚಿಪ್ಪದು ಪ್ರೆಸ್ ಬಟನ್ ಹಚ್ಚೀನಿ. ಮುಂದಿನ ಹಿಡಿಯೋದಾಗ ತೋರಿಸ್ತೀನಿ ಹೆಂಗೆ ಹಚ್ಚೋದು ಅಂಥೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್.